ಎಲ್ಲರಿಗೂ ಕೊಡಿ. ನೀನೆ ಕಾಯಿ ಹೊಡೆದ್ಬಿಟ್ಟೆ ಹೂ ಕೊಡಿ. ಒಂದು ಮತದಾರರ ಜಾಗೃತಿ ಮತ್ತೆ ಪಾಲಹಳ್ಳಿ ಗ್ರಾಮದ ಗ್ರಂಥಾಲಯಕ್ಕೆ ಒಂದಷ್ಟು ಪುಸ್ತಕಗಳನ್ನು ಅಂಬೇಡ್ಕರ್ ಜಯಂತಿಯ ಪ್ರಯುಕ್ತ ನೀಡಬೇಕು ಅಂದ್ಬಿಟ್ಟು ಒಂದು ಸರಳವಾದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ಲಕ್ಷ್ಮಣ ಹೊಸಕೋಟೆಯವರು, ಹಾಗೆ ಕೋಟಪ್ಪನವರು, ಇಲಿಯಾಸ್ ಅಹಮದ್ ಅವರು, ಸುನೀಲ್ ಅವರು, ಬರ್ಡೇಶ್ ಮೂರ್ತಿಯವರು, ರವಿ, ಮಹೇಶ್ ಅವರು, ಸತೀಶ್ ಮತ್ತು ಬಾಬು ಅವರು, ರವಿಯವರು, ಧರ್ಮ, ನಿಂಗರಾಜು, ದಿವಾಕರ ಎಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ. ಈಗ ಮೊದಲನೇಗೆ ಅಂಬೇಡ್ಕರ್ ಜಯಂತಿಯನ್ನು ಎಲ್ಲರೂ ಸಂವಿಧಾನದ ಆಶಯಗಳನ್ನ ಇಟ್ಕೊಂಡು ಯಾಕೆ ಅಂಬೇಡ್ಕರ್ ಜಯಂತಿಯನ್ನು ಮಾಡ್ತಿದ್ದೀವಿ ಮತ್ತು ಅಂಬೇಡ್ಕರ್ ವಿಚಾರಧಾರೆಗಳು ಲಕ್ಷ್ಮಣ ಹೊಸಕೋಟೆಯವರೇ ಪ್ರಥಮವಾಗಿ ಮಾತಾಡಬೇಕು ಅನ್ನೋದು ನನ್ನ ಒಂದು ಮನಸ್ಸು. ಈ ಮೈಸೂರು ಯೂನಿವರ್ಸಿಟಿಯಲ್ಲಿ ಒಂದು ಬೋರ್ಡ್ ಇದೆ ಸಾಂಸ್ಕ್ರಿಟಲ್ಲಿ, ನಹಿ ಜ್ಞಾನೇನ ಸದೃಶ್ಯಂ. ಅದು ಯೂನಿವರ್ಸಿಟಿಯಲ್ಲಿ ಓದೋರೆಲ್ಲರಿಗೂ ಅದು ಗೊತ್ತಿದೆ, ನಹಿ ಜ್ಞಾನೇನ ಸದೃಶ್ಯಂ. ಅಂದರೆ ಯಾವುದು ಜ್ಞಾನ ಅಲ್ಲದೋ ಅವು ಯಾವುದು ನಮಗೆ ಕಾಣಲ್ಲ ಅಂತ. ಉದಾಹರಣೆಗೆ ಬಸವಣ್ಣನ ಜೊತೆಲಿ ಅನೇಕ ಜನ ಅಣ್ಣ ತಮ್ಮದವ್ರು ಹುಟ್ಟಿದ್ರು, ಅವ್ರು ಯಾರ ಹೆಸರು ನೆನಪಿಲ್ಲ ನಮಗೆ. ಬಸವಣ್ಣನ ಮಾತ್ರ, ಯಾಕೆಂದ್ರೆ ಅವನು ಜ್ಞಾನವಂತನಾದ. ಅಂಬೇಡ್ಕರ್ ಜೊತೆಗೆ 14 ಜನ ಹುಟ್ಟಿದ್ರು, ಅವರು 14ನೇ ಮಗ ನೋಡಿ, 14th ಅದು 14. ಇನ್ನು 13 ಜನರ ಹೆಸರು ನಾಪತ್ತೆ, ಯಾಕೆಂದ್ರೆ ಅವ್ರು ಜ್ಞಾನವಂತರಲ್ಲ. ಯಾವುದು ಜ್ಞಾನ ಇಲ್ಲದೆ ಇರ್ತದೋ ಅವು ಯಾವೂ ಕಣ್ಣು ಕಾಣಲ್ಲ. ನಿಮಗೆ ಯಾರ ಜಾತಿಯವರಾರು ಅಕ್ಷರ ಕೊಡಲಿ, ನಿಮಗೆ ನಿಮ್ಮ ಮಕ್ಕಳನ್ನು ಉದ್ಧಾರ ಮಾಡಬೇಕು ಅನ್ನೋ ಮನಸ್ಸಿದ್ರೆ ಮೊದಲು ಅಕ್ಷರವನ್ನು ಕೊಡಿ ಅಷ್ಟೇ. ಅಕ್ಷರ ಬಂದರೆ ಅನ್ನ ಸಿಗುತ್ತೆ, ಅಧಿಕಾರ ಸಿಗುತ್ತೆ, ಗೌರವ ಸಿಗುತ್ತೆ, ಎಲ್ಲವೂ ಸಿಗುತ್ತೆ. ಅಕ್ಷರವೇ ಅತ್ಯಂತ ಮೂಲವಾದದ್ದು. ಅದಕ್ಕೆ ಅಂಬೇಡ್ಕರ್ ಅಕ್ಷರದ ಸಂಕೇತ, ಅವರು ಜ್ಞಾನದ ಸಂಕೇತ. ಇಡೀ ಪ್ರಪಂಚದಲ್ಲಿ 700 ಎಕರೆ 800 ಎಕರೆ ದೊಡ್ಡ ದೊಡ್ಡ ಲೈಬ್ರರಿ ಮಾಡಿದ್ದಾರೆ ಅಂಬೇಡ್ಕರ್ ಅವರು ನೆನಪಿಗೋಸ್ಕರ, ಬೇರೆ ಬೇರೆ ದೇಶದವರು. ನಾವೇ ಪ್ರತಿ ವ್ಯಕ್ತಿಯನ್ನ ಜಾತಿಯಿಂದ ಅಳಿತಾ ಇದ್ದೀವಿ, ಅವ್ರ ಜ್ಞಾನದಿಂದ ಅಳಿತಾ ಇಲ್ಲ. ಅದು ದುರಂತ. ನಾವು ಪಕ್ಕದಲ್ಲಿ ಒಬ್ಬ ಬಸ್ನಲ್ಲಿ ಕೂತ್ಕೊಂಡು ಕೂಡಲೇ ಮೊದಲು ಅವನು ಎಷ್ಟು ಜ್ಞಾನವಂತನೋ, ತಿಳುವಳಿಕೆ ಇದೆಯೋ, ಒಳ್ಳೆಯವನೋ ಕೆಟ್ಟವನು ನೋಡಲ್ಲ, ಅವನು ಯಾವ ಜಾತಿಯವನು ಅಂತ ತಿಳ್ಕೊಳ್ಳೋ ಅಷ್ಟೊತ್ತಿಗೆ ನಮಗೆ ಒಳಗಡೆ ಕುತೂಹಲ ಇರ್ತದೆ. ಅದು ಬಹಳ ದುರಂತ. ಆಮೇಲೆ ನಮ್ಮ ಮನಸ್ಥಿತಿನೂ ಹಂಗೆ ಬೆಳೆಸಿದ್ದಾರೆ. ಅಂಬೇಡ್ಕರ್ ಏನು ಹೇಳ್ತಾರೆ ಅಂದರೆ, ಯಾವುದೇ ವ್ಯಕ್ತಿ ನಿಮ್ಮ ಸ್ವತಂತ್ರಕ್ಕೆ, ನಿಮ್ಮ ಸಮಾನತೆಗೆ, ನಿಮ್ಮ ಬದುಕಿಗೆ ಧಕ್ಕೆ ಆದರೆ ಯಾವ ವ್ಯಕ್ತಿಯೂ ನಿಮ್ಮ ಅಧಿಕಾರದಿಂದ ಉಳಿಬಾರ್ದು ಅಂತ ಹೇಳ್ತಾರೆ. ಇವರು ನಮ್ಮ ದೇಶಕ್ಕೆ ಸಂವಿಧಾನವನ್ನ ಕೊಡದೇ ಇದ್ರೆ ಏನಾಗ್ತಿದ್ದೋ ಅಂತ ಅಂದ್ರೆ ಇನ್ನೂ ಬಹುಶಃ ತುಳಿತಕ್ಕೆ ಒಳಪಡ್ತಾ ಇದ್ದು. ನಾನು ಇಂಥ ಸಮುದಾಯ ಅಂತ ಮೆನ್ಷನ್ ಮಾಡ್ಲಿಕ್ಕೆ ಹೋಗೋದಿಲ್ಲ, ತಮಗೆಲ್ಲರೂ ಗೊತ್ತಿರ್ತಕ್ಕಂಥ ಸಮುದಾಯ ಅದು. ಅವರು ಉಳಿದ ಎಲ್ಲಾ ಸಮುದಾಯಗಳನ್ನು ಬಹುಶಃ ತುಳ್ಕೊಂಡೇ ಬಂದಿದ್ದು. ಕಾರಣ, ನಮಗೆ ಸರಸ್ವತಿಯನ್ನು ಗಳಿಸ್ಕೊಳ್ತಕ್ಕಂಥ ಅಧಿಕಾರ ನಮಗೆ ಇರಲಿಲ್ಲ. ಅಂದ್ರೆ ವಿದ್ಯೆಯನ್ನ ಪಡಿತಕ್ಕಂಥ ಅಧಿಕಾರ ನಮ್ಗಿರ್ಲಿಲ್ಲ, ಜ್ಞಾನವನ್ನ ಪಡ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾ ಇರಲಿಲ್ಲ. ಯಾಕಂದ್ರೆ ಜ್ಞಾನಿಗಳಾದ್ರೆ ಈ ತರ ಆಗ್ತೀವಿ, ಅಜ್ಞಾನಿಗಳಾದ್ರೆ ತುಳಿತಕ್ಕೊಳಗಾಗ್ತೀವಿ. ಇದು ಗೊತ್ತಿರ್ತಕ್ಕಂಥ ವಿಚಾರ. ಹಾಗಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಪ್ರತಿಯೊಬ್ಬರು ವಿದ್ಯಾವಂತರಾಗಬೇಕು ಅನ್ನತಕ್ಕಂತಹ ಮನಸ್ಸನ್ನ ಕಂಡಂತಹವರು. ವಿದ್ಯೆ ಎಲ್ಲವನ್ನೂ ತಂದುಕೊಡುತ್ತೆ ಸರ್, ವಿದ್ಯೆಯಿಂದ ಎಲ್ಲ ಸಂಪತ್ತು ಸಿಗುತ್ತೆ. ಇನ್ನೊಂದು, ನಮ್ಮ ಸ್ನೇಹಿತರು ಹೇಳಿದ್ರು, ಸಂವಿಧಾನವನ್ನ ಯಾವುದೋ ಒಂದು ಸಮುದಾಯ ಎಲ್ಲೋ ಕುಳಿತುಕೊಂಡು 4 ಜನ, ನಾವು ಅವರಿರ್ತಕ್ಕಂಥದ್ದು ಬಹುಶಃ ಆ ಜಾತಿ ಹೆಸರು ನಾನು ಹೇಳ್ತಾ ಇಲ್ಲ, 2-3% ಈ ಒಂದು ದೇಶದಲ್ಲಿ ಇರ್ತಕ್ಕಂಥವ್ರು. ಇನ್ನು ಉಳಿದವರೆಲ್ಲರೂ ಕೂಡ ನಾವೇ ಇಲ್ಲಿದ್ದೀವಲ್ಲ, ಅನೇಕ ರೀತಿಯ ಜಾತಿಗಳನ್ನ ನಮ್ಮಲ್ಲೇ ಮಾಡಿಕೊಂಡು ಹುಟ್ಟಾಕೊಂಡು ಮಾಡ್ತಾ ಇದೀವಲ್ಲ, ನಮ್ಮೆಲ್ಲರನ್ನು ಮತ್ತೆ ಹಳೇ ಪದ್ಧತಿಗೆ ತಗೊಂಡೋಗೋದಕ್ಕೆ, ಕಂಟ್ರೋಲ್ ಮಾಡೋದಕ್ಕೆ, ಅವರ ಅಡಿಯಲ್ಲಿ ಜೀವನ ಮಾಡೋದಕ್ಕೆ ಎಲ್ಲೋ ಒಂದ್ ಕಡೆ ಕೂತ್ಕೊಂಡವರು ನಡೆಸ್ತಾ ಇದ್ದಾರೆ ಕುತಂತ್ರವನ್ನ.
ಅಂದರೆ ನಮ್ಮೂರಲ್ಲಿ ದಯಮಾಡಿ ಅನ್ಯತಾ ಭಾವಿಸ್ಬೇಡಿ. ಆ ಅಸ್ಪೃಶ್ಯತೆ ಅಂಬೇಡ್ಕರ್ ಅವರು ಜೀವಮಾನ ಸಮೇತ ಏನನ್ನ ಹೋಗಲಾಡಿಸ್ಬೇಕು ಅಂತ ಹೋರಾಟ ಮಾಡಿದ್ರು, ಆ ಅಸ್ಪೃಶ್ಯತೆ ಇನ್ನೂ ಇದೆ. ಅವರು ನಮ್ಮ ಮನೆಗಳಿಗೆ ಬರಲಿಕ್ಕೆ ಇನ್ನೂ ಹೆದರ್ಕೋತಾ ಇದ್ದಾರೆ. ಆ ಸಮುದಾಯದವರು ದೇವಸ್ಥಾನಗಳಿಗೆ ಕಾಲಿಡಲಿಕ್ಕೆ ಇನ್ನೂ ಹೆದರ್ಕೊಳ್ತಾ ಇದ್ದಾರೆ. ಸಹಪಂಕ್ತಿ ಭೋಜನವನ್ನು ಮಾಡ್ತಾ ಇಲ್ಲ. ಆದರೆ ಹೃದಯವಂತ ಸ್ನೇಹಿತರು ಅವರನ್ನು ಅಪ್ಕೊಂಡ್ರು ತಪ್ಕೊಂಡ್ರು ಹತ್ರ ಕರೆದ್ರೂ ಅವರು ಬರೋ ಮನಸ್ಥಿತಿಯಲ್ಲಿ ಇಲ್ಲ. ಇದೆಲ್ಲ ಏನಕ್ಕೆ ಆಗ್ತಾ ಇದೆ ಅಂದರೆ ನಮ್ಮಲ್ಲಿ ಬೇರೂರು ಬಿಟ್ಟಿರುವಂಥ ಜಾತೀಯತೆ ದೇಶದಲ್ಲೇ, ಬರೀ ನಮ್ಮ ಗ್ರಾಮದಲ್ಲ, ಇಡೀ ನಮ್ಮ ಭಾರತದ ಸ್ಥಿತಿನೇ ಆಗಿದೆ. ಅದಕ್ಕೆ ನಿದರ್ಶನಗಳನ್ನ ನೀವು ನೋಡ್ತಾನೆ ಇದ್ದೀರಾ. ಈಗ ಈಚೀಚೆಗೆ ನಮ್ಮ ರಾಷ್ಟ್ರದ ರಾಷ್ಟ್ರಪತಿಯಾಗಿರುವಂಥ ದ್ರೌಪದಿ ಮುರ್ಮು ಅವ್ರನ್ನ ರಾಮ ಮಂದಿರದ ಗರ್ಭಗುಡಿ ಒಳಗಡೆ ಬಿಟ್ಕೊಳ್ಳಿಲ್ಲ. ಬಹಳ ಅತ್ಯಂತ ವಿಷಾದ ಪಡುವಂಥ ಸ್ಥಿತಿ. ಬಹಳ ದುರಂತ. ನಮ್ಮ ಜಾತೀಯತೆಯ ದುರಂತ ಏನಪ್ಪ ಅಂದರೆ ಒಬ್ಬ ರಾಷ್ಟ್ರಪತಿಗೆ ರಾಮ ಮಂದಿರದ ಒಳಗಡೆ ಸೇರಿಸ್ತಿಲ್ಲ ಅಂತ ಅನ್ನೋದು ಬಹಳ ದೌರ್ಭಾಗ್ಯ. ಅದು ಅಂಥ ಸ್ಥಿತಿ ಹಳ್ಳಿಗಳಲ್ಲೂ ಇದೆ. ಆದರೆ ನಮ್ಮೂರು ಒಂದು ರೀತಿ ಹೃದಯವಂತ ಜನ. ಸಂಬಪ್ಪನ ದೇವಸ್ಥಾನಕ್ಕೆ ಅವರೇ ಅರ್ಚಕರಾಗಿದ್ದಾರೆ, ಪೂಜಾರಿಗಳಾಗಿದ್ದಾರೆ. ಅವರ ಉಸ್ತುವಾರಿಯಲ್ಲೇ ಪೂಜೆ ಪುನಸ್ಕಾರಗಳು ನಡೀತಾ ಇವೆ. ಅದು ಒಂದು ಕಡೆ ಹೆಮ್ಮೆ. ಆದರೆ ಇನ್ನೊಂದು ಕಡೆ ಅವರು ನಮ್ಮ ಜೊತೆ ಸೇರ್ತಾನೆ ಇಲ್ಲ. ಇನ್ನೂ ನಾನು ನೋಡಿದ್ದೀನಿ ಭಾಳ. ನಮ್ಮ ಜೊತೆ ಕೂರಿಸ್ಕೊಂಡ್ರು ಕೂಡ ಅವರು ಇನ್ನೂ ಹೆದರ್ಕೋತಾ ಇದ್ದಾರೆ ಪಾಪ. ಆ ಸ್ಥಿತಿಯನ್ನು ಹೋಗಲಾಡಿಸಿ ಗ್ರಾಮದ ಗೆಳೆಯರಿಗೆ ಇವತ್ತಿನ ದಿನ ಅವರನ್ನು ನಾವು ಒಳಗೊಂಡ್ರೆ ಇನ್ನೂ ಚೆನ್ನಾಗಿರ್ತದೆ. ಪ್ರತಿಭಟಿಸೋ ಜನ, ಜಾತಿಯನ್ನು ಒಪ್ಕೊಳ್ಳೋಂಥ ಜನ, ಒಂಥರ ಮೂಢನಂಬಿಕೆಗಳನ್ನ ಪ್ರೀತಿಸುವಂಥ ಜನ ಇದ್ದೇ ಇದ್ದಾರೆ. ಆದರೂ ಅವರನ್ನು ನಾವು ಒಳಗೊಂಡ್ಕೊಂಡು ಇಂಥ ಕಾರ್ಯಕ್ರಮ ಮಾಡಿದಾಗ ಅದು ಮನುಷ್ಯತ್ವಕ್ಕೆ ಬೆಲೆ ಕೊಟ್ಟ ಹಾಗೆ, ವಿದ್ಯೆಗೆ ಬೆಲೆ ಕೊಟ್ಟ ಹಾಗೆ. ದಯಮಾಡಿ ಗೆಳೆಯರೇ, ನಮ್ಮೂರಲ್ಲಿ ಇರುವಂಥ ಈ ಜಾತಿ ಭೇದಗಳನ್ನು ಈ ಕಾರ್ಯಕ್ರಮದ ಮೂಲಕ ಹೋಗಲಾಡಿಸ್ಬೇಕು ಅಂತ ನಿಮ್ಮೆಲ್ಲರನ್ನು ಕೇಳ್ಕೊಳ್ತೀನಿ. ಭಾಳ ಅತ್ಯಂತ ವಿನಯಪೂರ್ವಕವಾಗಿ. ನಾವು ಹಿಂದೂ ಆಗಿ ಅಲ್ಲ, ಮುಸಲ್ಮಾನರಾಗಿ ಅಲ್ಲ, ಕ್ರೈಸ್ತರಾಗಿ ಅಲ್ಲ, ಮನುಷ್ಯತ್ವದ ಮೂಲಕ, ಮಾನವೀಯ ಧರ್ಮದ ಮೂಲಕ ನಾವು ಕೇಳ್ಕೊಳ್ಳೋಣ. ಇಂಥ ಒಂದು ಆಚರಣೆಗಳು ನಮ್ಮಲ್ಲಿ ಸಾರ್ವಜನಿಕವಾಗಿ ನಡೀಲಿ. ಪ್ರಸನ್ನ ಅವರ ಮನೆಯಲ್ಲಿ ಬಸವ ಜಯಂತಿನೂ ಆಗ್ತಾ ಇದೆ, ಅಂಬೇಡ್ಕರ್ ಜಯಂತಿನೂ ಆಗ್ತಾ ಇದೆ. ಎಲ್ಲ ಹಬ್ಬಗಳು, ರಾಷ್ಟ್ರೀಯ ಹಬ್ಬಗಳು ಆಗ್ತಾ ಇವೆ. ಬಹಳ ಹೆಮ್ಮೆ ಪಡುವಂತ ವಿಚಾರ. ಬಸವ ಅಂಬೇಡ್ಕರ್ ಎಲ್ಲ ಜಯಂತಿಗಳು ಆಗ್ತಾ ಇದೆ. ಆದ್ರೆ ಅಂಬೇಡ್ಕರ್ ಅವರ ಜಯಂತಿ ನಮ್ಮೂರಿನ ಮುಖ್ಯ ಜಯಂತಿ ಆಗ್ಬೇಕು. ಆಸಕ್ತಿನೇ ಇಲ್ಲ ಯಾವುದಲ್ಲಿ, ತನ್ನ ಸ್ವಂತಿಕೆಯಲ್ಲಿ. ಆದರೆ ಸಮಾಜದ ವಿಚಾರದಲ್ಲಿ ಮಾತ್ರ ತುಂಬಾ ಆಸಕ್ತ. ಮತ್ತೆ ಜೊತೆಗೆ ಸರಳ ಜೀವಿ. ಈತ ಮನಸ್ಸು ಮಾಡಿದರೆ ಇವತ್ತು ದೊಡ್ಡ ದೊಡ್ಡ ಕಟ್ಟಡಗಳನ್ನು, ಬಿಲ್ಡಿಂಗ್ಗಳನ್ನು ಕಟ್ಟಿಕೊಂಡು ಆ ಲೆವೆಲಲ್ಲಿ ಜೀವನವನ್ನು ಮಾಡ್ಬೋದಾಯ್ತು ನಮ್ಗೆ ಗೊತ್ತಿರೋ ಪ್ರಕಾರ. ಆದರೆ ನನ್ನ ಜೀವನ ಇದೇ ಚಂದ ಸರ್, ಇಂತಹ ಜೀವನನೇ ನನಗೆ ಸಾಕು ಅಂತಕ್ಕಂಥ ಒಂದು ಬದುಕನ್ನು ಮಾಡ್ಕೊಂಡು ಹೋಗ್ತಾ ಇರೋದು ನಮ್ಮ ಪ್ರಸನ್ನ. ಈ ಥರ ಅನೇಕ ಮಕ್ಕಳು ಹುಟ್ಲಿ, ಈ ಥರ ಆಗಲಿ ಅಂತ ಈ ಸಂದರ್ಭದಲ್ಲಿ ನನ್ನ ಅಪೇಕ್ಷೆ. ನಾವು ಜಾತಿ ಅನ್ಕೊಂಡು ನಾವು ಇವತ್ತು ಹೊಡೆದಾಡ್ಕೊಂಡು ನಾವು ಬರ್ತಾ ಇದೀವಿ. ಇವತ್ತು ನಾನು ಒಕ್ಕಲಿಗ, ಒಬ್ಬ ಮುಸಲ್ಮಾನ, ಒಬ್ಬ ಕ್ರಿಶ್ಚಿಯನ್ನು ಅನೇತ ಭಾವಿಸ್ಬಿಡಿ, ನಾನು ಎಲ್ಲಾ ಜಾತಿಯ ವರ್ಗದವರು ಇಲ್ಲಿ ಸೇರಿ ಇವತ್ತು ಅಂಬೇಡ್ಕರ್ ಅವರ ಜಯಂತಿಯನ್ನ ಮಾಡ್ತಾ ಇದ್ದೀವಿ. ನಾನು ಇದನ್ನ ಬೆಳಗೊಳದಲ್ಲೂ ಹೇಳಿದೆ. ಅಂಬೇಡ್ಕರ್ ಜಯಂತಿ ಯಾರು ಮಾಡ್ತಾವ್ರೆ ಇವತ್ತಪ್ಪ? ಬೈಕ್ನ ಕಟ್ಕೊಂಡು ಹಣ ಒಂದು ಬಣ್ಣನೇನು ಅಂದ್ರು ನಾನೊಂದು ಹಾರ ಹಾಕಿ ಬಂದೆ. ಆ ನಮ್ಮ ಏನು ಹರಿಜನ ಅಂತ ಹೇಳ್ತೀವಿ, ಆ ಹರಿಜನಗಳು ಟಮಟೆ ಹೊಡ್ಕೊಂಡು ಅದಕ್ಕೆ ಮಾತ್ರ ಸೀಮಿತ ಆಗ್ತಾವೆ. ಅದೇ ರೀತಿ ನಮ್ಮ ಕೆಂಪೇಗೌಡರ ಜಯಂತಿ ಯಾರೋ ಆ ಗೌಡ್ರು, ಆ ರೀತಿ ಇದು ವ್ಯವಸ್ಥೆಗಳೇ ಹೆಂಗಾಗ್ಬಿಡವೆ ಅಂದ್ರೆ, ಆ ಜಾತಿಗೆ ಯಾರೋ ಒಬ್ಬ ಸ್ವಾಮೀಜಿ, ಯಾರೋ ಒಬ್ಬ ಇರ್ತಾನೆ, ಆ ಜಾತಿಯವರೇ ಮಾಡ್ತಾರೆ. ಈ ವ್ಯವಸ್ಥೆಗಳಿದೆಯಲ್ಲ, 2000 ವರ್ಷದಿಂದ ಈ ಜಾತಿ ವ್ಯವಸ್ಥೆಯೋ ಮತ್ತೊಂದೋ ಬಂದು ನಿಂತಿರುವಂತದ್ದು. ಈಗ ಇಲ್ಲಿಗೆ ಬಂದು ನಿಂತಿದ್ದೀವಿ. ಇವತ್ತು ನಾವು ನನ್ನ ಮನ ಕುಟುಂಬದಲ್ಲಿ ನಮ್ಮ ಅಕ್ಕನ ಮಗಳನ್ನ ಒಬ್ರು ಬ್ರಾಹ್ಮಣರಿಗೆ ಕೊಟ್ಟಿದ್ದೀವಿ. ಅದೇ ರೀತಿ ಒಬ್ಬ SC ಅವ್ರಿಗೂ ಕೊಟ್ಟಿದ್ದೀವಿ. ಅಂದ್ರೆ ನಮ್ನೆಲ್ಲ ಹೇಳ್ತಾರೆ, ಏನಪ್ಪಾ ಇವರು ಒಬ್ರು ಬ್ರಾಹ್ಮಣರಿಗೆ ಮಾಡೋರ್ರೆ, ಬ್ರಾಹ್ಮಣರ ಜೊತೆ ನೀವು ಹೊಂದಾಣಿಕೆ ಆಯ್ಕಿಲ್ಲ ನಿಮ್ಗೆ. ಬ್ರಾಹ್ಮಣರು ಓಕೆ ಪುನಾದಲ್ಲಿದ್ದಾರೆ, ತುಂಬಾ ಬಹಳ ಸಾಮಾಜಿಕವಾಗಿ, ಆರ್ಥಿಕವಾಗಿ
ಮತ್ತೆ ಶಿಕ್ಷಣದಲ್ಲೂ ಉನ್ನತವಾದಂತ ಒಂದಿದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ಇಲ್ಲಿ ಗೊತ್ತಿರೋರಿಗೆಲ್ಲ ಡಾಕ್ಟರ್ ಕೋದಂಡರಾಮು ಅನ್ನೋರು ಗೊತ್ತಿರ್ತಾರೆ. ಆ ಕೋದಂಡರಾಮು ಅವರು ನನಗೆ 2ನೇ ಭಾವ, ನಂಜುಂಡೇಗೌಡರು ನನ್ನ ಮೊದಲನೇ ಭಾವ. ಸಾಮಾನ್ಯ ಗೊತ್ತಿರ್ತದೆ. ಇಲ್ಲಿ ಪ್ರಸನ್ನ ಅವ್ರ ಮನೆಗೆ ಹಲವಾರು ಬಾರಿ ಅವ್ರು ಭೇಟಿ ಕೊಟ್ಟಿದ್ದಾರೆ, ಅದನ್ನು ನೋಡಿದ್ದೀನಿ. ಇದರಿಂದ ವಿಶಿಷ್ಟವಾಗಿ ಏನು ಇವತ್ತು ಅಂಬೇಡ್ಕರ್ ಜಯಂತಿಯನ್ನ ಮಾಡ್ತಾ ಇದ್ದಾರೆ, ಬಹಳ ಖುಷಿ ಕೊಡುವಂಥದ್ದು. ನನಗಂತೂ ಬಹಳ ಖುಷಿ ಆಯಿತು. ನಾವು ಕಟ್ಟ ಜಾತಿ ಬೀದಿಗಳಿಂದಲೇ ಬಂದಿರೋದು. ಆಗ ನಮ್ಮೂರಲ್ಲೇ ನಾನು ಇದು ದಲಿತರ ಬೀದಿ, ಇದು ಲಿಂಗಾಯತರ ಬೀದಿ, ಇದು ಬ್ರಾಹ್ಮಣರ ಬೀದಿ ಅನ್ನುವ ನೆಲೆಗಟ್ಟಿನಿಂದ ಬಂದಂಥ ನನ್ನಂಥ ಒಂದು ಹುಡುಗ ಇವತ್ತು ನಾನು 25 ವರ್ಷದಿಂದ ಅಂಬೇಡ್ಕರ್ ಮಹಾಪರಿನಿರ್ವಾಣನ ಮೈಸೂರಲ್ಲಿ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದೀನಿ. ನಾನು ನನ್ನ ಸಮಾಜಕ್ಕೆ ಬೇಕಾಗಿರ್ತಕ್ಕಂತಹ ಯಾವನೊಬ್ಬ ಬಸವಣ್ಣ, ಇನ್ನೊಬ್ಬ ಬುದ್ಧ ಅನ್ನೋದನ್ನು ಮೀರಿ ನಾನು ಅಂಬೇಡ್ಕರ್ನ ಮಾಡಿದಾಗ ಅನೇಕರು ನನ್ನ ಪ್ರಶ್ನೆ ಮಾಡಿದ್ರು, ಯಾಕೆ ನೀವು ಅದು ಮಾಡ್ತೀರಿ, ಯಾಕೆಲ್ಲ ಇದಲ್ವ ಮಾಡೋದು, ನೀವ್ಯಾಕೆ ಅಂಬೇಡ್ಕರ್ ಜಯಂತಿ ಮಾಡ್ತೀರಿ, ಅಲ್ಲೇನಾದ್ರು ಅವಾರ್ಡ್ ತಗೋತೀರಾ, ಏನಾದ್ರು ನಿಮಗೆ ಅಂಬೇಡ್ಕರ್ ಪ್ರಶಸ್ತಿ ಗೊತ್ತದ, ಇದೆಲ್ಲ ಒಂದು. ಅರೆ ಅಂಬೇಡ್ಕರ್ ಯಾರು ಅಂತ ನನ್ನ ಪ್ರಶ್ನೆ. ನಾನು ಪ್ರಶ್ನೆ ಅದೇ ಹೇಳ್ತಿದ್ದು, ಅಂಬೇಡ್ಕರ್ ಯಾರು, ಅಂಬೇಡ್ಕರ್ ನಿಮ್ಮವ್ರ, ಯಾಕೆ ನಿಮ್ಮವ್ರು ಯಾಕೆ ಆಗ್ತಾರೆ ಅವರು, ಅಡ ಹಂಗಿಲ್ಲ ನಿಮ್ಮ ಸಂವಿಧಾನ ತಗೊಂಡೋಗಿ ಎಲ್ಲರೂ ಇದಕ್ಕಾಕಿ. ರಾತ್ರಿ ಮಾತಾಡ್ತಾ ಇದ್ವಿ, ಎಲ್ಲರಪ್ಪ 3-4 ಕುಟುಂಬಕ್ಕೆ ಈ ರಾಜಕೀಯ ಇರೋದು ಅಷ್ಟೇ. ಆ 4 ಕುಟುಂಬಗಳು ಪರಿವರ್ತನೆ ಆಗ್ತಾ ಇರ್ತವೆ. ಇವನ ಮಗ ಬರ್ತಾನೆ, ಮೊಮ್ಮಗ ಬರ್ತಾನೆ, ಅವನೊಬ್ಬ BJP-ಲಿದ್ದಾನೆ, ಇವನೊಬ್ಬ ಜನತಾದಳದಲ್ಲಿದ್ದಾನೆ, ಇವ್ರಿಗೆ ಓಟ್ ಹಾಕ್ಬೇಕು ನಾವು, ಮೇಲಿಲ್ಲ ಅವ್ರ ಮೊಮ್ಮಗ. ನನಗೆ ನನ್ನ ತಾಯಿಯವರ ಮಾರ್ಗದರ್ಶನದಲ್ಲಿ ನಡೆಯೋದೊಂದೇ ಭೂಮಿ, ಕುಡಿಯುವುದೊಂದೇ ನೀರು, ಸುಡುವುದೊಂದೇ ಅಗ್ನಿ. ಅಗ್ನಿ ಅಂದರೆ ಸುಡು ಅಂದರೆ ಹೊಟ್ಟೆ ಹಸು ಕೂಡ ಆಗುತ್ತೆ. ಇಂಥ ಒಂದು ಬದುಕನ್ನು ವ್ಯವಸ್ಥಿತವಾಗಿ ಇರೋದ್ರಲ್ಲಿ ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವನ ಮನೆ ಹತ್ರ ಮಾಡ್ತಾ ಲೈಬ್ರರಿಗೆ ಒಂದಷ್ಟು ಪುಸ್ತಕಗಳನ್ನ ಕೊಡೋದು, ಮತ್ತು ಈ ಬಂದಿರೋಂಥವ್ರಿಗೆ ಸೌಹಾರ್ದ ಕರ್ನಾಟಕ ಅಂದರೆ ಕರ್ನಾಟಕದ ಇತಿಹಾಸದಲ್ಲಿ ಚುನಾವಣೆಗಳು ಬರ್ತದೆ, ಎಲ್ಲ ಥರದ ಜ್ಞಾನಿಗಳು ಕೂಡ ಬರೆದಿರೋಂಥ ಒಂದೊಂದು ಪುಸ್ತಕಗಳನ್ನ ಕೊಟ್ಟು ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಸೌಹಾರ್ದ ಕರ್ನಾಟಕದ ಬಗ್ಗೆ ಚರ್ಚೆಗಳಾಗಬೇಕು. ಇದು ಯಾವುದೇ ಜಾತಿ ಮತ ಪಂಥಕ್ಕೆ ಸೇರಿದಲ್ಲ. ಸೌಹಾರ್ದತೆ ಅಂದರೆ ಸಾಮರಸ್ಯವನ್ನು ಹುಟ್ಟಾಕಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಪುಸ್ತಕಗಳನ್ನು ಎಲ್ರಿಗೂ ಕೊಡ್ಲಿಕ್ಕೋಸ್ಕರ ಬಂದಿದ್ದೀನಿ. ದಯಮಾಡಿ ಹಾಗೆ ದಯಮಾಡಿ ಲಕ್ಷ್ಮಣ ಕೊಡಿ ಸರ್, ಲೈಬ್ರರಿ ಎಲ್ಲರೂ ಕೊಡಿ ಸರ್, ಎರಡೆರಡು ಕೊಡಿ ಸರ್, ಎರಡೆರಡು ಲೈಬ್ರರಿ ಎಲ್ಲ ಇಟ್ಕೊಳ್ಳಿ ಸರ್, ಇದೊಂಚೂರು ಹಂಗೆ ಇಟ್ಕೊಳ್ಳಿ ಸರ್. ಸಾಂಕೇತಿಕ ಒಂದು 2 ಕೊಡಪ್ಪ ಸಾಕು, ನೀವು ಕೊಡಿ, ಸಾಕು ಇನ್ನೇನಿಲ್ಲ, ಕೊಡಿ ನೀವು ಕೊಡಿ ಸರ್, ಬನ್ನಿ ನೀವು ಕೊಡಿ. ಕೊಡಿ ಕೊಡಿ ಒಂದೆರಡು ಕೊಡಿ ಕೊಡಿ. ಬನ್ನಿ ಹಣ್ಣು ಕೈ ಹೊಡೆದು ಬಿಡಿ, ಹಣ್ಣು ಮುರಿ ಹಾಕಮ್ಮ ಚಂದ್ರ ಆಯ್ತಲ್ಲ ಹೋಗೋದ್ರಿಂದ ಕಾಯಿ ಹೊಡೆದು 2-3